ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಮ್ಮ ಹೆಸರು? ಚೇತನ್. ಓಕೆ, ಏನು ಹೇಳ್ತೀರಿ ಈಗ ರವಿಕಿರಣ್ ಅವರು ಈ ನಿಮ್ಮ ವಾರ್ಡ್ಗೆ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ನಿಲ್ಬೇಕು ಅಂತ ಅನ್ಕೊಂಡಿದ್ದಾರೆ, ಏನು ಗೆಲ್ಲಿಸ್ತೀರಾ? ಅಭ್ಯರ್ಥಿ ಗೆಲ್ತಾರೆ, ಯಾಕಂದ್ರೆ ಜನಗಳಿಗೆ ಈಸಿ ಆಕ್ಸೆಸಿಬಲ್ ಇದ್ದಾರೆ, ಯಾವಾಗ ಜನಗಳಿಗೆ ರೀಚ್ ಆಗ್ತಾರೆ ಬೇಗ. ಆಮೇಲೆ ಅವ್ರಿಗೆ ಮೇನ್ ಏನಂತಂದ್ರೆ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ರಾಜಕೀಯದಿಂದ ಇರೋದ್ರಿಂದ ಅವ್ರೆಲ್ಲರಿಗೂ ಏನಿದೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಅವ್ರಿಗೆ ಇದನ್ನ ಪ್ಯಾಷನ್ ಆಗಿ ಇದು ಮಾಡ್ತಾ ಇರೋದು. ಓಕೆ, ಇದನ್ನ ಬಿಸ್ನೆಸ್ ಆಗಿ ಒಳ್ಳೆ ದುಡ್ಡು ಮಾಡೋದು ಆ ಥರ ಕಾನ್ಸೆಪ್ಟ್ ಇಲ್ಲ. ಅವ್ರು ಪ್ಯಾಷನ್ ಆಗಿ ಇದು ಮಾಡ್ತಾ ಇದಾರೆ, ಜನಗಳು ಒಳ್ಳೇದು ಮಾಡ್ತಾರೆ. ಓಕೆ, ನಾನು ಇನ್ನೊಂದು ಕೇಳ್ಪಟ್ಟೆ, ಈ ಕೋವಿಡ್ ಟೈಮ್ನಲ್ಲಿ ನೀವು ಸಾಕಷ್ಟು ಸಮಾಜ ಸೇವೆ ಮಾಡಿದಿರಿ ಅಂತ ಹೇಳಿ. ಏನೇನ್ ಮಾಡಿದಿರಿ ಸರ್ ಕೋವಿಡ್ ಟೈಮ್? ಕೋವಿಡ್ ಟೈಮಲ್ಲಿ ಫುಡ್ ಕಿಟ್ ಕೊಟ್ಟಿದ್ದೀರಿ, ರೇಷನ್ ಕೊಟ್ಟಿದ್ದೀರಿ, ಒಂದು ಸ್ವಲ್ಪ ಜನಗೆ ಬೆಡ್ಸ್ ಸೌಲಭ್ಯಗಳು ಮಾಡಿಕೊಟ್ಟಿದ್ದೀರಿ. ಓಕೆ, ಆಮೇಲೆ ಸ್ವಲ್ಪ ಜನಗೆ ಮೆಡಿಸಿನ್ಸು ಸಹ ಇದು ಮಾಡಿಕೊಟ್ಟಿದ್ದೀರಿ. ಆಗ ನಮ್ದು ಕಾರ್ ಪಾಸ್ ಎಲ್ಲ ಇತ್ತು, ನಾವು ಆರಾಮ ಆಚೆ ಓಡಾಡ್ಕೊಂಡು ಎಲ್ಲ ಜನಸೇವೆ ಮಾಡಿಕೊಂಡು ತುಂಬ ಅದು ಖುಷಿ ಕೊಡ್ತು ಸರ್. ಅವಾಗ ನಿಜವಾಗ್ಲೂ ಬರ್ತಾನೆ ಏನು ಅಂತ ಅಲ್ಲಿ ನೋಡಿದೆ, ಸುಮಾರು ಜನಕ್ಕೆ ಊಟ ಇರಲಿಲ್ಲ. ನಿಜ ಅದು. ಅವಾಗ ಒಂದ್ ಕಡೆ ಹೋಗಿದ್ರಿ, ಸ್ವಲ್ಪ ನಾರ್ತ್ ಕಡೆಯಿಂದ ಬಂದು ಚಿಕ್ಕ ಚಿಕ್ಕ ಮಕ್ಕಳು, ಊಟ ಎಲ್ಲ ಇರಲಿಲ್ಲ. ಆಮೇಲೆ ಸ್ವಲ್ಪ ಗೌರ್ಮೆಂಟ್ ಕಡೆಯಿಂದ ತಗೊಂಡು ಸ್ವಲ್ಪ ರೇಷನ್ನು, ಅವ್ರು ಬೇಕಾದ್ರೆ ಕಾಸು ಕೊಟ್ಟರು ತೊಗೊಂತಾರಿಲ್ಲ, ಚಾವಲ್ದೇನೋ ಭಯ ಅನ್ನೋರು. ಅವೆಲ್ಲ ನೋಡಿ ಆಗ ಇನ್ನೂ ಸ್ವಲ್ಪ ಸಮಾಜ ಸೇವೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಒಂದು ಆಸಕ್ತಿ ಬಂತು. ರವಿಕಿರಣ್ ಅವರು ಎಲೆಕ್ಷನ್ ನಿಲ್ಬೇಕು ಅಂತ ಅನ್ಕೊಂಡಿದ್ದಾರೆ. ಹೌದೌದು ಸರ್. ಈಗ ನಾನು ರವಿಕಿರಣ್ ಅವ್ರನ್ನ ಒಂದು 10-15 ವರ್ಷದಿಂದ ನೋಡ್ತಾನೆ ಬಂದಿದ್ದೀನಿ. ಅವರು ಒಬ್ರು ಕಾಮನ್ ಮ್ಯಾನ್ ಆಗಿ ವಾರ್ಡ್ ಅಲ್ಲಿ ಇದ್ದಾರೆ. ಅವ್ರದ್ದು ಏನಿಲ್ಲ, ಅವ್ರ ಫ್ಯಾಮಿಲಿ ಕೂಡ ಇದೇ ಏರಿಯಾದಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಾವು ಅವ್ರನ್ನ ನೋಡ್ಕೊಂಡೇ ಬಂದಿದೀವಿ. ಯಾವುದೇ ಇಲ್ದಿರ ಬೆಳೆದಿರೋ ವ್ಯಕ್ತಿ, ಫ್ರೆಂಡ್ಲಿ ನೇಚರ್ ಆಗಿ ಬೆಳೆದಿದ್ದಾರೆ. ಅದರಿಂದ ನಾವು ಮುಂದಕ್ಕೂ ಸಹ ಇದೇ ರೀತಿ ಅವರು ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋದ್ರೆ ಒಂದು ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಆಶಯ. ಓಕೆ, ಈಗ ಹೌದು ರವಿಕಿರಣ್ ಅವರು ಯುವಕರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಅವ್ರ ಓಡಾಟ ಹೇಗಿರುತ್ತೆ? ಜನರ ಕೈಗೆ ಸಿಗ್ಬೇಕು, ಒಬ್ಬ ಜನನಾಯಕ ಆಗ್ಬೇಕು ಅಂತ ಬಯಸೋರು ಜನರ ಕೈಗೆ ಸಿಗ್ಬೇಕಾಗುತ್ತೆ, ಆ ರೀತಿಯಾಗಿ ಸಿಗ್ತಾರ? ಸರ್, ಅವರು 24 hours ಮನೆ ಇಲ್ಲೇ ಇರೋದ್ರಿಂದ, ಇದೇ ವಾರ್ಡಲ್ಲಿ ಇರೋದ್ರಿಂದ ಎಲ್ರಿಗೂ ಅವೈಲೇಬಲ್ ಆಗಿ ಇದ್ದೇ ಇರ್ತಾರೆ. 20 ವರ್ಷಗಳ ರಾಜಕೀಯ ಜೀವನ ಇದೆಯಲ್ಲ, ಸಮಾಜ ಸೇವೆ ಇದೆಯಲ್ಲ, ಇದರಲ್ಲಿ ನಿಮಗೆ ತೃಪ್ತಿ ಕೊಟ್ಟಿರುವಂತ ಒಂದು ಕೆಲಸ ಯಾವುದು ಸರ್? ಈಗ ತೃಪ್ತಿ ಕೊಟ್ಟಿರೋ ಕೆಲಸ ನಮ್ಗೇನು, ಯಾಕಂದ್ರೆ ಸಮಾಜ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ನಾವೆಲ್ಲೋ ಇನ್ನೂ ಕೊರತೆ ಇದೆ, ಇನ್ನೂ ಮಾಡಬೇಕು ನಾವು ಅನ್ಕೊಂತೀರಿ. ಇದು ಒಳ್ಳೇದಂತ. ಇನ್ನೂ ಆಗ ಹೋಗಿದಾಗ ಜನರದ್ದು ಕಷ್ಟ ಸುಮಾರಿದೆ. ಹೌದು. ಸೊ ಬಟ್ ನನಗೊಂದು ತೃಪ್ತಿ ಕೊಡುವಂಥ ಕೆಲಸ ಅಂದರೆ, ಈಗ ನೋಡಿ ನಾವು ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಲೇಬರ್ಸ್ ಡೇಲಿ. ಆಗ ಕಾರ್ಮಿಕರೆಲ್ಲ ಕರೆಸಿ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟರು. ಅವ್ರು ತಿರುಗಿ ನನ್ನ ಹೆಂಡತಿಗೆ ಅರ್ಶಿನ ಕುಂಕುಮ ಇಟ್ಟರು. ಅದೊಂದು ಬ್ಲೆಸ್ ಮಾಡಿದ್ರು. ಆ ಬ್ಲೆಸ್ಸಿಂಗ್ ಸಿಕ್ಕಿದ್ದು ಒಂದು ಖುಷಿ ಕೊಡ್ತು. ಅದೊಂದು ಅಷ್ಟೇ ಪೌರ ಕಾರ್ಮಿಕರಿಗೆ. ಅವರು ಪೌರ ಕಾರ್ಮಿಕರು ಪ್ರೀತಿಯಿಂದ ಒಂದು ಬ್ಲೆಸ್ಸಿಂಗ್ಸ್ ಮಾಡೋದು, ಆ ಆಶೀರ್ವಾದ ಪಡಿಬೇಕು ಆಕ್ಚುಲಿ ಮೇನ್ ಜನರಿಂದ. ಸೊ ಅದೊಂದು ಖುಷಿ ಕೊಡ್ತು. ನನ್ನ ಹೆಸರು ಭಾನುಪ್ರಕಾಶ್ ಅಂತ ಹೇಳಿ, ಇಲ್ಲೇ ಎ ಸೆಕ್ಟರ್ನಲ್ಲಿ ಇರೋದು. ನಾನು ಗ್ಯಾರಂಟಿ ಏನಿದೆ ಅನುಷ್ಠಾನ ಸಮಿತಿಯ ಸದಸ್ಯರಾಗಿದ್ದೀವಿ. ಕಳೆದ 20 ವರ್ಷದಿಂದ ರವಿಕಿರಣ್ ಅವರು ನಮ್ಮ ಜೊತೆ ಸ್ನೇಹಿತರೆ. ಸೊ ನಾವು ಇವಾಗ ಏನು ಒಂದು 70 ದಿನಗಳಲ್ಲಿ ಕಂಪ್ಲೀಟ್ ಆಗಿ ವಾರ್ಡನ್ನ ಕಂಪ್ಲೀಟ್ ಆಗಿ ಒಂದು ರೌಂಡನ್ನು ನಾವು ಜನಗಳ ಹತ್ರ ಹೋದಾಗ ಉತ್ತಮ ಜನಸ್ಪಂದನೆ ಸಿಕ್ಕಿದೆ. ಅದರಲ್ಲೂ ಎಸ್ಪೆಷಲಿ ಮಹಿಳೆಯರು ಮತ್ತು ಯುವಕರು ಬಹಳ ಜನಕ್ಕೆ ಸ್ಪಂದಿಸಿದ್ದಾರೆ. ಒಂದು ಯುವಕ ಶಕ್ತಿ ಬರಬೇಕು. ಯುವ ಶಕ್ತಿ ಬರ್ದಲೇ ಇದ್ರೆ ನಮ್ಮ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ, ಯುವ ಶಕ್ತಿಯೇ ಈ ರಾಷ್ಟ್ರದ ಶಕ್ತಿ ಅಂತ. ಹಂಗೆ ಯುವ ಶಕ್ತಿ ಬರ್ಬೇಕು ಈ ವಾರ್ಡಲ್ಲಿ. ಸಮಸ್ಯೆ ವಾರ್ಡು ಬೃಹದಾಕಾರವಾಗಿದೆ. ಒಂದು 29,000 ಜನಸಂಖ್ಯೆ ವೋಟರ್ಸ್ ಇದ್ದಾರೆ. ಅವನ್ನೆಲ್ಲ ಈಗ ಆಲ್ರೆಡಿ ನಾವು ಒಂದು ರೌಂಡ್ ಮುಗಿಸಿದೀವಿ. ಎಲ್ಲರೂ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೇಯ್ನ್ ನಾವು ಹೋಗಿದ್ದು ತುಳಸಿ ಗಿಡ ಕಾನ್ಸೆಪ್ಟ್. ಅದು ಒಂದು ಲಕ್ಷ್ಮಿ ಇದ್ದಂಗೆ ಮನೆಗೆ ನಾವು ಕೊಟ್ಟಾಗ ಅವರು ಎಲ್ಲ ಮಹಿಳೆಯರು ಕೂಡ ಬಹಳ ಸ್ವಾಗತ ಮಾಡಿ ಆ ಒಂದು ತುಳಸಿ ಗಿಡವನ್ನು ತಗೊಂಡ್ರು. ಮತ್ತು ಅದ್ರ ಜೊತೆಗೆ ಇದೇನಿದೆ ಡಸ್ಟ್ಬಿನ್ BBMP ಮಾಡೋ ಕೆಲಸನ ಅದನ್ನು ಮಾಡಿದ್ರು. ಸುಮಾರು ಒಂದು 8,000 to 9,000 ಡಸ್ಟ್ಬಿನ್ ಕೊಟ್ಟಿದ್ದೀವಿ. ಅದನ್ನು ಕೂಡ ಹೃತ್ಪೂರ್ವಕವಾಗಿ ಬರ್ಮಾಡ್ಕೊಂಡು ಎಲ್ಲರಿಗೂ ಇವಾಗ ಏನು ಒಂದು ಹಸಿ ಕಸ ಒಣ ಕಸ ಏನು ವಾರಕ್ಕೆ ಒಂದು ಗುರುವಾರ ಮತ್ತು ಶುಕ್ರವಾರ ಒಣ ಕಸ ಹೋಗುತ್ತೆ, ಪ್ರತಿದಿನ ಹಸಿ ಕಸ ಹೋಗುತ್ತೆ. ಆ ಒಂದು ಕೊಟ್ಟಂಥ ಡಸ್ಟ್ಬಿನ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ನಾವು ಮೊನ್ನೆ ಕಳೆದ ವಾರ ಮನೆಗೆ ಹೋದ ಸಂದರ್ಭದಲ್ಲಿ ಮಹಿಳೆಯರೇ ಅವರೇ ಸ್ವತಃ ಇವ್ರು ಕೊಟ್ಟಿರ್ತಂಥ ತುಳಸಿ ಗಿಡ ಒಳ್ಳೆ ಮರವಾಗಿ ಬೆಳೀತಾ ಇದ್ದಾವೆ. ಅವ್ರು ಹೇಳಿರಿ, ಈ ಗಿಡ ಯಾವ ಥರ ಬೆಳೀತಾ ಇದೆ ಅದೇ ಥರ ನೀವು ಬೆಳಗ್ತೀರಾ, ಕಾರ್ಪೊರೇಟರ್ ಆಗಿ ಗೆಲ್ತೀರಾ, ಈ ವಾರ್ಡ್ಗೆ ಒಳ್ಳೆ ಸೇವೆ ಮಾಡ್ತೀರಾ, ನೀವು ಇನ್ನೂ ಮುಂದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಎತ್ತರಕ್ಕೆ ಬೆಳೀತೀರಾ ಅಂತೇಳಿ ಮಹಿಳೆಯರೆಲ್ಲ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಕೊನೆ ಪ್ರಶ್ನೆ ಸರ್, ನಿಮ್ಮ ವಾರ್ಡ್ನ ಜನತೆಗೆ ನೀವು ಏನು ಹೇಳಕ್ ಬಯಸ್ತೀರಿ?
ಸರ್ ನನ್ನ ವಾರ್ಡ್ನ ಜನತೆಗೆ ನಾನು ಏನು ಹೇಳಕ್ ಇಷ್ಟಪಡಲ್ಲ, ಯಾಕೆಂದ್ರೆ ಸರ್ ನನ್ನ ಜನತೆಯಲ್ಲಿ ಇರೋರು ಬುದ್ಧರು. ಯಾಕಂದ್ರೆ ಎಷ್ಟೊಂದ್ ಜನ ಊರು ಬಿಟ್ಟು ಬಂದವ್ರನ್ನೆಲ್ಲ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡಿ, ಒಂದು ಫ್ಯಾಮಿಲಿ ಸಾಥ್ ಕೊಟ್ಕೊಂಡು ಇವತ್ತು ಒಂದೇ ಫ್ಯಾಮಿಲಿ ತರ ಇಲ್ಲಿದ್ದೀರಿ. ಬಟ್ ಯುವಕರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ಸರ್, ಯುವಕರು ದಯವಿಟ್ಟು ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಅಡ್ದಾರಿ ಹಿಡ್ದಿರಾ ಒಂದು ತಂದೆ ತಾಯಿ ಆಶೀರ್ವಾದ ಪಡ್ಕೊಂಡು ಒಂದು ಧರ್ಮದ ದಾರಿಯಲ್ಲಿ ನಡೀರಿ ಅಂತ ಕೇಳ್ಕೊಂತೀನಿ. ಸೊ ನೈಸ್. ಸೊ ಇದು ಈ ಬಾರಿ JBA ಎಲೆಕ್ಷನ್ಗೆ ನಿಲ್ಲುವ ತಯಾರಿಯನ್ನ ಮಾಡಿಕೊಳ್ತಾ ಇರುವಂತ ರವಿ ಕಿರಣ್ ಅವರ ಮಾತು. ಅವರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಾಗ ಅನಿಸಿದ್ದೇನು, ಅವರು ಇಡೀ ಕ್ಷೇತ್ರದ ಮತದಾರರು ಮುಗ್ಧರಿದ್ದಾರೆ ಅಂತ ಹೇಳಿ. ರವಿ ಕಿರಣ್ ಕೂಡ ಆ ಜನರ ನಾಡಿಮಿಡಿತವನ್ನ ಅರಿತಿದ್ದಾರೆ. ಜೊತೆಗೆ ಈ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಬೇಕು, ಈ ವಾರ್ಡ್ ನಲ್ಲಿ ಏನೇನ್ ಸಮಸ್ಯೆಗಳಿದಾವೆ ಅಂತ ಹೇಳಿ ಪಿನ್ ಟು ಪಿನ್ ಹೇಳ್ತಾರೆ ಅವರು. ಪಿನ್ ಟು ಪಿನ್ ಈ ಸಮಸ್ಯೆಗಳಿದಾವೆ, ಇದಕ್ಕೆ ನಾನು ಇಷ್ಟು ದಿನಗಳಲ್ಲಿ ಪರಿಹಾರವನ್ನ ತಂದುಕೊಡ್ತೀನಿ ಅಂತ ಹೇಳಿ. ಸೊ ಇಂಥ ಒಬ್ಬ ಅಭ್ಯರ್ಥಿಯನ್ನ ಈ ವಾರ್ಡ್ನ ಜನ ಕೈ ಬಿಡಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.